ಅಲ್ಲಿ ಅಂಜನಾದ್ರಿಂದ ಊಟ ಮುಗಿಸ್ಕೊಂಡು ಸೀದಾ ಬಂದೆ ನೋಡ್ರಿ ಹಂಪಿ ಬರತಕ್ಕ ಸಾಯಂಕಾಲ 5:30 ಆಗಿತ್ತು. ನಾವಲ್ಲಿ ಗುಡಿ ಮುಚ್ಚಿತ್ತು ತಿಳ್ಕೊಂಡಿದ್ದೆ, ಬಟ್ ಓಪನ್ ಇತ್ತು. ಬಂದು ಈಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಿರಲಿ ಒಳಗೆ. ಈಗ ಗುಡಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಗುಡಿ ಒಳಗೆ ಹೋಗ್ಲಿ, ಇಲ್ಲೊಂದು ಒಳಗೊಂದು ಆನೆ ಅದ ರೀ. ಅದು ಆನೆ ಹೆಂಗೆ ಟ್ರೈನಪ್ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ನಾವು ಪಾಯಿಂಟ್ ಕೊಟ್ಟರೆ ಏನು ಕೊಟ್ಟರು ಅದು ಆಶೀರ್ವಾದ ಮಾಡಲ್ಲ. ಸ್ಪೆಷಲಿ ಅದಕ್ಕೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ನೋಟ್ ಕೊಟ್ಟರೆ ಅಷ್ಟೇ ಅದು ತನ್ನ ಸೊಂಡಿಲಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅದೊಂದು ಬಂದಿ ನಡೆಯಲದಕ್ಕೆ ನೋಡ್ಬೇಕು. ಈಗ ಇಲ್ಲಿ ಗುಡಿ ಒಳಗೆ ಹೋದೇರಿ. ಗುಡಿ ಒಳಗೆ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ದರ್ಶನ ಐತ್ರಿ ವಿರೂಪಾಕ್ಷ ಸ್ವಾಮಿದೆಲ್ಲ. ದರ್ಶನ ಮುಗಿಸ್ಕೊಂಡು ಈ ಗುಡಿ ಒಳಗಿಂದಲ್ಲೇ ಹೊರಗೆ ಬರ್ತಾರೆ. ಈಗ ಇಲ್ಲಿ ಗುಡಿ ಹೊರಗೆ ಸಣ್ಣ ಸಣ್ಣ ಗುಡಿಗಳು ಅವರಲ್ಲಿ ಎಲ್ಲ ಗುಡಿಗಳು ದರ್ಶನ ಮಾಡಿದೆ. ಅಲ್ಲಿ ಸುತ್ತಮುತ್ತ ಗುಡಿಗಳು, ಒಂದೊಂದು ಗುಡಿಗಳು. ಇಲ್ಲಿ ಕೆಳಗೊಂದು ಗುಹೆ ಟೈಪ್ ಒಳಗೆ ಒಂದು ಗುಡಿ ಅದ ರೀ. ಒಳಗೆ ಶಿವಲಿಂಗ ಅದ ರೀ ಒಳಗೆ. ಅಲ್ಲಿ ಒಳಗೆ ಹೋಗಿ ದರ್ಶನ ಮಾಡತ್ತೀವಿ ನೋಡ್ರಿ. ಈಗ ಇಲ್ಲಿ ಹಂಪಿ ಗುಡಿ ನೋಡ್ಬೇಕಾದ್ರೆ ಒಂದಿನ ಸಲ ರೀ, ಮತ್ತೆ 2-3 ದಿನ ಬೇಕು. ಬಟ್ ನಾವು ಇವತ್ತು ಒಂದೇ ದಿನ ಇಲ್ಲಿ ಇಷ್ಟು ದರ್ಶನ ಮಾಡಿ ಇಲ್ಲಿದ್ದು ಬಿಡ್ಲತ್ತೀವಿ ರೀ. ಇಲ್ಲಿ ಎಷ್ಟೆಷ್ಟನೇ ಶತಮಾನದಾಗ ರಾಜರೆಲ್ಲ ಇಲ್ಲಿ ಮ್ಯಾಗ ಮುದ್ರಿಕೆ ಮಾಡ್ಕೇಶ ಇಲ್ಲಿ ಪೇಂಟ್ ಮಾಡಿಬಿಟ್ಟಾರೆಲ್ಲ. ಇಲ್ಲಿ ಗಣೇಶ ಐತಿ, ದರ್ಶನ ಮಾಡಿದೇವ್ರಿ. ಇಲ್ಲಿ ಹೊರಗೆ ಬಂದೇವ್ರಿ. ಇಲ್ಲಿ ಹೊರಗಿಲ್ಲ, ಇಲ್ಲಿ ಹಿಂದಿನ ಜನದ್ದು ತಾಲಾಬ್ ನೋಡಿದೇವ್ರಿ. ಇಲ್ಲಿ ಒಂದಿಷ್ಟು ಫೋಟೋಗಳು ತೊಗೊಂಡೇವ್ರಿ. ಆಯ್ತು, ಇಲ್ಲಿದ್ದು ಹಂಪಿ ದರ್ಶನ ಮಾಡಿ ಇಲ್ಲಿ ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡಿ ಇಲ್ಲಿದ್ದು ನಾವು ಡೈರೆಕ್ಟ್ ಹುಬ್ಳಿ ಬಿಟ್ಟೇವ್ರಿ. ಹಿಂಗೆ ಹಾಡ ಎಂಜಾಯ್ ಮಾಡ್ಕೊತ ಬಂದೆ ನೋಡ್ರಿ. ರಾತ್ರಿ ಆಗಿತ್ತು. ರಾತ್ರಿ ಬಂದು ಇಲ್ಲಿ ಹುಬ್ಬಳ್ಳಿ ಬಂದು ಹೋದ್ರೆ ಇಲ್ಲಿ ಹುಬ್ಬಳ್ಳಿ ರೂಮ್ ಹತ್ರ ಇಲ್ಲೇ ಸ್ವಲ್ಪ ರಾತ್ರಿ ಎಲ್ಲೇ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲೇ ರೂಮ್ ಹಿಡ್ದು ಹುಬ್ಳಿದಾಗ ಸ್ಟೇ ಮಾಡಿದ್ರಿ. ಬೆಳಿಗ್ಗೆ ಹುಬ್ಳಿಯಿಂದ ಬಿಡ್ತೀವಿ ನಾವು ಯಾಣಕ್ಕೆ.